ಜೈ ಶ್ರೀರಾಮ್. ಎಲ್ರಿಗೂ ನಮಸ್ತೆ. ಕೋಟೆ ನಾಡು ಕುಕಿಂಗ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವಿದ್ದೀವಿ ತುಂಬ ಪರಿಚಯ ಆಗಿರ್ತಕ್ಕಂಥ ರಸ್ತೆ ಮಾರಿಕಣ್ಣ ರೋಡಲ್ಲಿ ಇದ್ದೀವಿ. ಸೊ ಇವತ್ತೇ ನಾವು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ಇಲ್ಲ ಅಂತಂದರೆ ರೋಡಲ್ಲಿ ಮಾಡ್ತಾ ಇಲ್ಲ, ಪಕ್ಕದಲ್ಲಿ ಒಂದು ತೋಟದಲ್ಲಿ ಮಾಡ್ತಾ ಇದ್ದೀವಿ. ಎಲ್ಲರೂ ಇವತ್ತು ನಮ್ಮ ಒಂದು ಕುಕಿಂಗ್ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೂ ತುಂಬ ಜನ ನೋಡ್ತಾ ಇದ್ದೀರಾ, ಅವ್ರು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಶ್ರೀರಾಮ್. ಗ್ರಿಲ್ ಚಿಕನ್ ಮಾಡ್ತಾ ಇದೀವಿ ಇವತ್ತು. ಫುಲ್ ಲೋಟ ಬಿಡಿ ಬೆಂಕಿ ಪಟ್ಟ. ಬೇಡ ಗರಂ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಗರಂ ಮಸಾಲ ಒಂದು 6 ಟೇಬಲ್ ಸ್ಪೂನ್ ಹಾಕೊಳ್ಳೋಣ. ಇದಕ್ಕೆ ಒಂದು 7 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೋಣ. ಒಂದು 5 ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನ ಪೌಡ್ರು, 1/4 kg ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ, ಚಾಟ್ ಮಸಾಲ, ಇದು ಹೊಸ ಫ್ಲೇವರ್ ಕೊಡುತ್ತೆ ಗ್ರಿಲ್ ಚಿಕನ್ಗೆ, ಒಂದು 6 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ. ಧನಿಯಾ ಪೌಡ್ರು, ಇದೆಲ್ಲ ಕೆ ಜಿ ಒಂದು 2 ಸ್ಪೂನ್ ಅಷ್ಟು ಯೂಸ್ ಮಾಡಿಕೊಡ್ರಿ. ಒಂದು 250 ಗ್ರಾಮ್ ಮೊಸರು, ಕಲ್ಲು ರುಬ್ಕೊಂಡಿರೋದು, ಏನು ಈ ಕಲರ್ ಅಂದ್ಕೊಬಿಡ್ರಿ, ಗರಂ ಮಸಾಲ ರುಬ್ಬಿರೋ ಗುಂಡಲ್ಲೇ ರುಬ್ಬಿರೋದು. ಒಂದು 3 ನಿಂಬೆಹಣ್ಣು, ಒಂದು 10 ಹಸಿಮೆಣಸಿಕಾಯಿ ಚಿಕ್ಕಕ್ಕೆ ಕಟ್ ಮಾಡ್ಕೊಳ್ರಿ, ಇಲ್ಲಾಂದರೆ ಮಿಕ್ಸಿಗೆ ಹಾಕೊಳ್ರಿ, ಚೆನ್ನಾಗಿರುತ್ತೆ. ಸ್ವಲ್ಪ ದರ್ದರಕ್ಕಿಂತ ಚೆನ್ನಾಗಿರುತ್ತೆ. ಮೊಸರು ಮಾತ್ರ ಗಟ್ಟಿಗೆ ಇರಬೇಕು, ಯಾಕಂತಂದರೆ ಚಿಕನ್ಗೆ ಹಚ್ತೀವಲ್ಲ, ಆ ಕೆಂಡಲ್ಲಿ ಬೇಯಿಸ್ಬೇಕಾದ್ರೆ ಎಲ್ಲ ಇಳ್ಕೊಂಡ್ಬಿಡುತ್ತೆ ತೆಳ್ಳಗಿದ್ರೆ. ಸೊ ಹಂಗೆ ಸ್ವಲ್ಪ ಗಟ್ಟಿಗೆ ಇರಬೇಕು. ಇದಕ್ಕೆ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ, ನೀರು ಹಾಕೋಬಾರ್ದು, ಎಂದಿನಂತೆ ನಮ್ಮ ಶೇಂಗಾ ಎಣ್ಣೆ. ಓಕೆ, ಸಾಕು. ಮಸಾಲೆ ಗಟ್ಟಿಗೆ ಇರಬೇಕು, ಮೊಟ್ಟೆ ಹಾಕೋಬೇಡ್ರಿ. ಇದಕ್ಕೆ ನಿಮಗೂ ಈ ಥರ ನ್ಯಾಚುರಲ್ ಕಲರ್ ಬೇಕಂದರೆ ಬೆಳಗ್ಗೆ ಗುಂಟು ಚೆನ್ನಾಗಿ ಒಣಗಿಸ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈ ಥರ ಲೇಯರ್ಸ್ ಒಳಗಡೆ ಎಲ್ಲ ಕ್ಲೀನಾಗಿ ಹೋಗ್ಬೇಕು, ಮಸಾಲೆ ಹತ್ತಬೇಕು. ಮೂರು ಆಗಿದೆ. ಇನ್ನೊಂದು ಅರ್ಧ ಗಂಟೆ ಚೆನ್ನಾಗಿ ಮ್ಯಾರಿನೇಟ್ ಆಗಿಬಿಟ್ರೆ ಸೂಪರ್ ಮಸಾಲೆ ಇಟ್ಕೊಂಡಿರುತ್ತೆ.
ಹಾಕಿ ತೊಳು ಹಾಂ ತರ್ಸು ಜಾಸ್ತಿ ಟೈಟ್ ಬೇಡ ಬಿಡ ಅದು ಬಗ್ಸದ ನನಗೆ ಕಟ್ ಮಾಡಿಲ್ಲ ಅಂದ್ರೆ ಅದನ್ನು ರೆಡಿ ಈ ಹಬೆಗೆ ನಾನೇ ಬೇಯ್ತಾ ಇದ್ದೀನಿ ಕೋಳಿ ಬೇಯಲ್ವಾ ತಿರ್ಸಿ ನಿಧಾನ ತಿರ್ಸೋ ಬಜಿ ಒಂದು ರೌಂಡ್ ಹಾಕಿ ಈ ಕಡೆ ಹಾಕ ಬೆಂದಿದೆ ಆಹಾ ಇದು ಮೈನೀಸು ರುಚಿಗೆ ಹಾಗೆ ಸ್ವಲ್ಪ ಚಾಟ್ ಮಸಾಲ ಆಹಾ ಕೆಂಡದಲ್ಲಿ ಬೇಯಿಸಿರೋ ಗ್ರಿಲ್ ಚಿಕನ್ ಮಾತ್ರ ಸೂಪರ್ ಇದೆ ಮಸ್ತಾಗೈತೆ. ಮಾಯಿನೂ ಸಿಂಪಲ್ ಮಾಡೋದು, ಒಂದು ಅರ್ಧ ಸ್ಪೂನ್ ಮೆಣಸು, ಒಂದು 4-5 ಈರುಳ್ಳಿ ಗೆಡ್ಡೆ ಮತ್ತು ಒಂದು 2-3 ಮೊಟ್ಟೆ, ಅದನ್ನು ಮಿಕ್ಸಿ ಚೆನ್ನಾಗಿ ಹಾಕೋಬೇಕು. ಅದನ್ನು ಹಾಕೋತಾ ನೀರು ಹಾಕೋಬಾರ್ದು, ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕೋತಾ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಅದು ಈ ಹದಕ್ಕೆ ಬರಬೇಕು. ಈ ಹದಕ್ಕೆ ಬಂದಾಗ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕೋಬೇಕು. ಸಕ್ಕರೆ ಹಾಕೊಂಡು 2 ರೌಂಡ್ ತಿರುಗಿಸ್ಬಿಟ್ರೆ ಮಾಯಿನೀಸ್ ರೆಡಿ. ಜೋರ್ ಚಿಕನ್ ಇದು ಸೂಪರಾಗಿದೆ. ದಯವಿಟ್ಟು ಇದು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಕೋಟೆ ನಾಡು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.